ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ಸಾರಿ ನಾನು ಎಲ್ಲಾದರೂ ಒಂದು ಯಾರಿಗೂ ಗೊತ್ತಿಲ್ಲದಂಥ ವಿಶೇಷ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ನಂದು ರೂಢಿ. ಹಾಗೆ ಇವತ್ತಿನ ದಿವಸ ನಾನು ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೋಸ್ಕರವಾಗಿ ಮತ್ತೆ ಇವತ್ತೊಂದು ದಿವಸ ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಬಂದಿದ್ದೀನಿ. ಗವಿಸಿದ್ದೇಶ್ವರ ದೇವಸ್ಥಾನ ಬಸಾಪುರ ಅಂತೇಳಿ, ಇದು ಹುಕ್ಕೇರಿ ತಾಲೂಕಿನಲ್ಲಿ ಬರುತ್ತೆ. ಹುಕ್ಕೇರಿ ತಾಲೂಕಿನ ಪಶ್ಚಾಪುರ ಪಟ್ಟಣದಿಂದ ಸುಮಾರು 7 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಬಸಾಪುರ ಗ್ರಾಮದಿಂದ ಸುಮಾರು 3 ಕಿಲೋಮೀಟರ್ ಮೂರು ಕಿಲೋಮೀಟರ್ ಒಳಗಡೆ ಕಾಡಿನಲ್ಲಿ ಬರಬೇಕಾದಂಥ ಸ್ಥಳ. ಈ ಕಾಡಿನಲ್ಲಿ ಬಂದಾಗ ಇಲ್ಲಿ ಗವಿಸಿದ್ದೇಶ್ವರ ದೇವಸ್ಥಾನಕ್ಕೆ ಬರ್ತೀವಿ. ಈ ಗವಿಸಿದ್ದೇಶ್ವರ ದೇವಸ್ಥಾನದಲ್ಲಿ ಏನೇನು ವಿಶೇಷತೆ ಅನ್ನೋದನ್ನು ನೋಡ್ಕೊಂಡು ನಿಮಗೆಲ್ಲ ವಿವರಗಳನ್ನ ಕೊಡ್ತೀನಿ. ನಮಸ್ಕಾರ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರುವಂಥ ಸ್ಥಳ ಗವಿ ಮಠದ ದ್ವಾರ ಬಾಗಿಲು. ಈ ದ್ವಾರ ಬಾಗಿಲ ಮೂಲಕ ಮೆಟ್ಟಿಲುಗಳು ಮಾಡಿದರೆ, ಮೆಟ್ಟಿಲುಗಳು ಹೊತ್ಕೊಂಡು ಹೋಗ್ತಾ ಇದ್ದರೆ ಮುಂದೆ ನಮಗೆ ಗವಿ ಮಠ ಕಾಣುತ್ತೆ. ಗುಹೆಯಲ್ಲಿ ತಪಸ್ಸುಗಳು ಕೂತು ತಪಸ್ಸು ಮಾಡಿದಕ್ಕೆ ಈ ಗವಿ ಮಠ ಅಂತ ಹೇಳ್ತಾ ಇದ್ದಾರೆ. ಸುತ್ತಮುತ್ತಲು ಪರಿಸರದ ಬಗ್ಗೆ ಒಂದಷ್ಟು ವಿವರಗಳನ್ನು ನೋಡೋಣ. ತುಂಬ ಪ್ರಶಾಂತವಾದಂಥ ಸ್ಥಳ, ತುಂಬ ಚೆನ್ನಾಗಿದೆ. ನಾವು ಯಾರು ಬೇಕಾದರೂ ಬರ್ಬೋದು. ಇದು ಬಸಾಪುರ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಈ ಸ್ಥಳ ಇದೆ. ಇದು ಬಹಳ ಜನರಿಗೆ ಗೊತ್ತಿರದೇ ಕಾರಣಕ್ಕಾಗಿ ನಾವು ಇವತ್ತು ಯಾರು ನೋಡದೇ ಇರುವಂಥ, ಯಾರು ಯೂಟ್ಯೂಬ್ ಚಾನಲ್ದಾರ ಇರ್ಬೋದು, ವಿಡಿಯೋ ಚಾನಲ್ದಾರ ಇರ್ಬೋದು, ಯಾರು ಇಲ್ಲಿವರೆಗೆ ಯಾರು ಬಂದು ಹೋಗಿಲ್ಲ, ಅದಕ್ಕೆ ಬಂದಿದ್ದೀನಿ. ಹಾಗೆ ಇಲ್ಲಿ ಪಕ್ಕದಲ್ಲಿ ಎಡಗಡೆ ಕಾಣಿಸ್ತಾ ಇರುವಂಥದ್ದು ಈ ಗವಿ ಮಠದ ಸ್ವಾಮಿಗಳು ಇರೋದಕ್ಕೆ, ಒಂದು ವಾಸ್ತು ಇರೋದಕ್ಕೆ ಅವರಿಗೆ ಒಂದು ಮನೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ ಜನತೆಯಲ್ಲಿ. ಇದು ಹಾಗೆ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಇಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ದಾರಿ ಇರ್ಬೋದು, ಎಲ್ಲ ಇದೆ. ಅಂದರೆ ಇದು ಈಗ ನಾನು ತೋರಿಸ್ತಾ ಇರುವಂಥ ರಸ್ತೆ ಇದು ಕರಗುಪ್ಪಿ ಕಡೆಯಿಂದ ಬರುತ್ತೆ. ನಾವು ಬಸಾಪುರ ಗ್ರಾಮದಿಂದ ಬಂದ್ವಿ. ಈಗ ನಾನು ತೋರಿಸಿರುವಂಥ ರಸ್ತೆ ಕರಗುಪ್ಪಿ ಗ್ರಾಮದಿಂದ ಬಂದು ಅಲ್ಲಿ ಸ್ವಲ್ಪ ಮೇಲೆ ಗಾಡಿ ಪಾರ್ಕಿಂಗ್ ಮಾಡಿ ಬರಬೇಕು. ಇಲ್ಲಿ ಕೆಳಗಡೆ ಇದೆಲ್ಲ ಗವಿ ಮಠದ ಸುತ್ತಮುತ್ತಲು ಇರುವಂಥ ಜಾಗ. ಇದು ತುಂಬ ಪ್ರಶಾಂತವಾದ ಸ್ಥಳ, ನೋಡಬೇಕು ಪ್ರತಿಯೊಬ್ಬರು ಬಂದು. ತುಂಬ ಸುಂದರವಾದಂಥ ಸ್ಥಳ ಮತ್ತು ಗವಿ ಮಠದ ಸುತ್ತಮುತ್ತಲು ಅದಕ್ಕೆ ಒಂದು ಛಾವಣಿಗಳನ್ನು ಹಾಕಿದ್ದಾರೆ. ಅವುಗಳನ್ನು ನೋಡಿಕೊಂಡು ನಾವು ದರ್ಶನ ಪಡ್ಕೋಬೋದು. ಇದು ಕಾಡೇ ಸ್ವಾಮಿಗಳು ತಪಸ್ಸು ಮಾಡಿದಂಥ ಸ್ವಾಮಿಗಳು. ಅದನ್ನು ಈ ಮಠವನ್ನು ಉದ್ಧಾರ ಮಾಡಿದಂಥವ್ರು, ಅಭಿವೃದ್ಧಿ ಮಾಡೋಕ್ಕೆ ಇವರು ಒಂದು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಅವ್ರನ್ನ ತೀರ್ಕೊಂಡ ನಂತರ ಅವ್ರ ಸಮಾಧಿನ ಇಲ್ಲೇ ಮಾಡಿ ಗದ್ದಿಗೆ ಮಾಡಿದ್ದಾರೆ. ಇದು ಕಾಡೇ ಸ್ವಾಮಿಗಳು, ಜಗಜ್ಯೋತಿ ಬಸವಣ್ಣವರ ಭಾವಚಿತ್ರ. ಹಾಗೆ ಗುಹೆಯ ಒಳಗಡೆ ಹೋಗುವಂಥ ಪ್ರಯತ್ನ ಮಾಡೋಣ, ದೇವರ ದರ್ಶನ ಮಾಡೋಣ. ದೇವರದ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಆ ದೇವರ ಕೃಪೆ ನಿಮಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಇದು ಒಳಗೆ ಗುಹೆಯೊಳಗೂ ಹೋಗ್ತಾ ಇದ್ದೀನಿ ನೋಡಿ. ಇದು ಗವಿ ಮಠದಲ್ಲಿರುವಂಥ ಮೂಲ ಸ್ಥಳ. ಇಲ್ಲಿ ಇದು ದೇವರು. ಈ ದೇವರ ಪಕ್ಕದಲ್ಲಿ ನಂದಿನೂ ಸಹಿತ ಇದ್ದಾನೆ. ಒಳಗೆ ತುಂಬ ಗುಹೆ ಇದೆ. ಪಕ್ಕದಲ್ಲಿ ಒಂದು ಸಮಾಧಿನೂ ಥರ ಒಂದಿದೆ. ಯಾರು ಅನ್ನೋದಷ್ಟು ನನಗಷ್ಟು ಗೊತ್ತಾಗ್ತಾ ಇಲ್ಲ. ಮುಂದೆ ಯಾರಾದರೂ ಇದ್ರ ಬಗ್ಗೆ ಮಾಹಿತಿ ಹೇಳೋರು ಸಿಕ್ಕರೆ ಅವ್ರು ಕೇಳ್ಕೊಂಡು ಹೇಳ್ತೀನಿ ನಿಮಗೆ. ಬಹುಶಃ ಅವ್ರ ತಪಸ್ವಿಗಳು ಏನೋ ಮೊದಲೇ ಯಾರು ಮೂಲ ಪುರುಷದ್ರು ಅವ್ರದ್ದೇ ಸಮಾಧಿ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಹಾಗೆ ಪಕ್ಕದಲ್ಲಿ ಒಂದು ಗುಹೆ ಇದೆ. ಈ ಗುಹೆಯ ವಿಶೇಷ ಅಂದರೆ ಇದು ಹಿಡಕಲ್ ಜಲಾಶಯ ಒಳಗೆ ಹೋಗುತ್ತೆ. ಅಲ್ಲಿ ನೋಡಿ ನಾಯಿ ಒಂದು ಬಂದಿದೆ. ಆದರೆ ಮೊದಲು ಇಲ್ಲಿ ಹುಲಿ ಬಂದು ದೇವರ ಸೇವೆ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಗುಹೆ ತುಂಬ ಒಳಗಡೆ ದೂರ ಇದೆ. ಘಟಪ್ರಭಾ ನದಿಗೆ
ಸಂಪರ್ಕವನ್ನು ಕಲ್ಪಿಸುವಂಥ ಈ ಗುಹೆ ಇದೆ. ಈಗ ನನಗೆ ಗುಹೆ ಒಳಗೆ ಹಾಕಲ್ಲ, ಅದಕ್ಕೆ ದೇವರನ್ನು ಮಾತ್ರ ತೋರಿಸಿ ನಿಮಗೆ ಮುಂದಿನ ಇದನ್ನು ಮಾಡ್ತೀನಿ. ದೇವರ ದರ್ಶನ ಮಾಡಿದ ನಂತರ ಸಣ್ಣ ನಿಧಾನವಾಗಿ ಹೊರಗಡೆ ಹೋಗುವಂಥ ಪ್ರಯತ್ನ ಮಾಡೋಣ. ಇದು ಈ ಮಠದ ಅಭಿವೃದ್ಧಿ ಮಾಡಿದಂಥ ಸ್ವಾಮಿಗಳು ರಾಜೇಶ ಸ್ವಾಮಿಗಳದು. ಅವರ ಇತ್ತೀಚೆಗೆ ಅಂದರೆ 2 ವರ್ಷಗಳ ಹಿಂದುಗಡೆ ಅವರು ಲಿಂಗೈಕ್ಯರಾಗಿದ್ದಾರೆ. ಅವರು ನಂತರ ಈಗ ಸದ್ಯಕ್ಕೆ ಮತ್ತೆ ಹೊಸ ಮರಿ ಸ್ವಾಮಿನ ಅಗದಿ ಪಾಪ ಒಂದು ಚಿಕ್ಕ ಬಾಲಕನ ಒಂದು ಈ ಮಠಕ್ಕೆ ಉತ್ತರಾಧಿಕಾರಿಯನ್ನು ಮಾಡಿದ್ದಾರೆ. ಇದು ಗವಿ ಮಠದಲ್ಲಿ ಇರುವಂಥ ವಿಶೇಷತೆ. ಗವಿಸಿದ್ದೇಶ್ವರ ದೇವಸ್ಥಾನದ ಒಂದು ಭಾಗವನ್ನು ಇಲ್ಲಿ ಗ್ರಾಮದಲ್ಲಿಯೂ ಸಹಿತ ಒಂದು ಮಾಡಿದ್ದಾರೆ. ಆ ದೇವರ ಒಂದು ಮೂರ್ತಿ. ಹಾಗೆ ಸಿದ್ದೇಶ್ವರದ ಬಗ್ಗೆ ಮಾಹಿತಿನ ಇಲ್ಲಿ ಒಬ್ಬರು ಬಂದಿದ್ದಾರೆ. ಅವರು ಒಂದಷ್ಟು ಮಾಹಿತಿಗಳನ್ನು ಆ ದೇವ್ರ ಬಗ್ಗೆ ಏನೇನೈತಿ ಪವಾಡಗಳು ಏನೇನಿದೆ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು ಗೊತ್ತಾಗಿ? ನಮ್ಮ ಹೆಸರು ಕೆಂಪಯ್ಯ ಶಂಕರಯ್ಯ ಗವಿಮಠ ಅಂತ ಹೇಳ್ರಿ. ಹೌದ್ರಿ. ಇವರ ನಮ್ಮ ಬ್ರದರ ರಾಜಶೇಖರ ಶಿಮುರ್ದ ಗವಿಮಠ ರೀ. ಸರ್, ಈಗ ನಾವು ಅಲ್ಲಿ ಗವಿಸಿದ್ದೇಶ್ವರ ಬಗ್ಗೆ ನಾವು ಹೋಗಿ ಬಂದೆವು ಈಗಲ್ಲ. ಹ್ಞೂ ರೀ. ಅದು ಬಗ್ಗೆ ಒಂದು ಸ್ವಲ್ಪ ಏನಾದರೂ ಅದನ್ನು ಪವಾಡಗಳದ್ದು ಒಂದು ವಿಶೇಷತೆ ಇದೆ, ಒಂದು ಸ್ವಲ್ಪ ಹೇಳಲ್ಲ ಮಾಹಿತಿ. ಅದು ಗವಿಸಿದ್ದೇಶ್ವರ ಮಠ ಅಂದ್ರೆ ಸರ, ಈಗ ರಾಜ ಲಕ್ಕಮ್ಮಗೌಡ ಏನು ದೇಸಾಯಿ, ರಾಜ ಲಕ್ಕಮ್ಮಗೌಡ ದೇಸಾಯಿ ಅವ್ರು ಏನಿದ್ರಲ್ಲ ರೀ, ಆ ಟೈಮ್ದಾಗ ಅಲ್ಲಿ ಒಬ್ರು ಗವಯ್ಯ ಅಂತೇಳಿ ಸನ್ಯಾಸಿಗಳು ಇದ್ರ ಗುಡ್ಡದೊಳಗಿದ್ರು ರೀ. ಅವ್ರ ರಾಜಾನು ಕುದುರೆಗಳು ಅಲ್ಲಿ ಇದಕ್ಕೆ ಬರ್ತಿದ್ವಂತ ರೀ, ಗುಡ್ಡದಾಗ ರೀ. ಅವಾಗ ಅವ್ರು ಇಲ್ಲೊಬ್ರು ಯಾಕೆ ಕೂತಾರೆ ಸನ್ಯಾಸಿ ಅಂತೇಳಿ ಅವ್ರನ್ನ ಕೇಳಕ್ಕೆ ಬಂದ್ರಿ. ನಾವು ಹಿಂಗೆ ಇಲ್ಲದೇವು, ನಾವು ಇಲ್ಲ ಸನ್ಯಾಸಿ ಅಂತೇಳಿ ಅವ್ರ ಅಜ್ಜಗಳು ಹೇಳಿರ್ತಾರೆ ಅವ್ರಿಗೆ. ಅಣ್ಣನ ಅವ್ರು ಹೋಗಿ ರಾಜರ ಮುಂದೆ ಅಲ್ಲಿ ಗುಡ್ಡದಾಗ ಸನ್ಯಾಸಿ ಬಂದು ಕೂತಾರು. ಅವ್ರ ಈ ನಮ್ಮ ಈ ರಾಜ್ಯದ ಇದ್ರಾಗ ಇಲ್ಲೇ ವಾಸ ಮಾಡಿದಾರೆ ಅಂತ ಹೇಳ್ರಂತ್ರಿ. ಅದಕ್ಕೆ ಅವ್ರ ಕರೆಯದಾರು ಸುಳ್ಳದಾರು ಅವ್ರನ್ನ ಇದನ್ನು ಮಾಡ್ನು ಅವ್ರು ಕರೆಸ್ರಿ ಅಂತೇಳಿ ರಾಜ ಅವ್ರಿಗೆ ಹೇಳಿದತ್ರಿ. ಆ ಪ್ರಕಾರ ಅವ್ರನ್ನ ಗವಯ ಅಜ್ಜಗಳನ್ನ ಅವ್ರ ಲಕ್ಕಮ್ಮಗೌಡ ದೇಸಾಯಿ ಅವ್ರು ಕರೆಸಿರು. ಅವಾಗ ಅವ್ರು ಒಂದು ಕುದುರೆ ತತ್ರಿ ಅವ್ರ ಆಸ್ಥಾನದೊಳಗೆ. ಈ ಕುದುರೆ ಈಗ ಹೊಟ್ಟೆಲ್ ಐತಿ, ಇದ್ರೊಳಗೆ ಏನು ಗಂಡು ಮರಿ ಐತೋ ಏನೈತಿ ಮತ್ತು ಅದ್ರದ್ದು ಇದನ್ನು ಹೇಳಂತ ಅವ್ರಿಗೆ ಹೇಳಿರ್ತಾರೆ. ಅವಾಗ ಅವ್ರ ಇದು ಪಂಚಕಲ್ಯಾಣ ಮರಿ ಐತಿ, ಗಂಡು ಮರಿನ ಇದ್ರೊಳಗೆ ಕುದುರೆ ಒಳಗೆ ಐತೆ ಅಂತ ಹೇಳ್ರಂತಾರೆ. ಅದಕ್ಕೆ ಇದು ಇವ್ರು ಹೇಳೋದು ಕರೆ ಐತೆ ಅನ್ನೋ ಸುಳ್ಳು ಐತೆ ನೋಡೋ ಸಲುವಾಗಿ ಅವ್ರ ಡಾಕ್ಟ್ರನ್ನ ಕರೆಸಿ ಆ ಟೈಮ್ದಾಗ ಅದನ್ನು ಕುದುರೆ ಸಿದ್ರಿನ ಮಾಡಿ ಆಪರೇಷನ್ ಮಾಡಿ ಮರಿ ಇದನ್ನು ತಗ್ರಂತಾರೆ. ಇವ್ರು ಹೇಳಿದ ಪ್ರಕಾರ ಇಲ್ಲಿ ಗಂಡು ಮರಿ ಮತ್ತು ಪಂಚಕಲ್ಯಾಣ ಮರಿನ ಇತ್ತತ್ತು. ಅದಕ್ಕೆ ಅವ್ರು ನಿಮ್ಗೆ ಈ ಆಸ್ಥಾನದಾಗ ಏನು ಬೇಕು ಆಸ್ತಿ ಅಥವಾ ನಿಮ್ಮ ಮಠಕ್ಕೆ ನಮ್ಮ ಇದರಿಂದ ಏನು ಸಹಾಯ ಬೇಕಂತ ಅವ್ರು ಕೇಳಿದಾಗ ಅವ್ರು ಅಜ್ಜಗಳು ಅಂದಿರ್ತಾರೆ, ನಮಗೇನು ಆಸ್ತಿ ಆಸೆ ಇಲ್ಲ, ನಮಗೇನು ಬೇಕಾಗಿಲ್ಲ, ನಮಗೆ ಇದೊಂದು 5 ಊರು ಭಿಕ್ಷಾ ಮಾಡ್ಕೊಂಡು ನಮಗೆ ಇರಾಕೆ ಒಂದು ಅವಕಾಶ ಕೊಡಂತ ಹೇಳಿರ್ತಾರೆ. ಅದಕ್ಕೆ ಅವ್ರು ಅಲ್ಲೇ 5 ಊರು ಭಿಕ್ಷಾ ಮಾಡ್ಕೊಂಡು ಅವ್ರು ಅಲ್ಲೇ ಮಠ ಒಂದು ಮಾಡ್ಕೊಂಡು ಗುಡ್ದೊಳಗೆ ಕಾಡಿನೊಳಗೆ ಉಳಿದ್ಬಿಟ್ಟು ದಟ್ಟ ಅರಣ್ಯ ಇತ್ತು ರೀ. ಆ ಟೈಮ್ದಾಗ ಆ ಅರಣ್ಯದಾಗ ಅವ್ರು ಉಳಿದ್ಬಿಟ್ರಿ. ಈಗ ರಾಜ ಲಕ್ಷ್ಮಣಗೌಡ ಅಂದ್ರೆ ಇವರು ಹಿಡಕಲ್ ಜಲಾಶಯ. ಹಾಂ, ಹಿಡಕಲ್ ಜಮ್ಮೂಲ ಅವ್ರ ರೀ. ಹಾಂ, ರಾಜ ಅವರು ಎಷ್ಟು ವರ್ಷಗಳ ಹಿಂದೆ ಅವ್ರು ಈಗ ಒಂದು 200 ವರ್ಷ ಹಿಂದ್ರಲ್ಲ. ಹ್ಞೂ, ಇದು ಅವ್ರ ಮಂಟನದಿಂದ ಬಂದಂಥ ಜಾಗ. ಹಾಂ, ಅವ್ರದ್ದೆಲ್ಲ ಡ್ಯಾಮ್ ಜಾಗ ಎಲ್ಲ ಅವ್ರು ಇದ್ರಂದ್ರೆ ಅಂದ್ರೆ ಅವ್ರ ಕೊಡುಗೆ ಇರೋದು ಈಗ ಜಲಾಶಯಕ್ಕೆ ಇರೋದು. ಅವ್ರು ಅದ್ರ ಸಲುವಾಗಿ ಅವ್ರ ಹೆಸರು ಲಕ್ಕಮ್ಮಗೌಡ ಜಲಾಶಯ ಅಂತ ಇಟ್ಟಿದ್ದಾರೆ. ಅದು ಅಂದ್ರೆ ಅವ್ರು ಎದುರು ರಾಜ ಇದ್ರು ಅವ್ರಿಗೆ. ಇದು ಒಂಟಮೂರಿ ಸಂಸ್ಥಾನ ಇತ್ತು. ಅಂದ್ರೆ ಇದು ಯಾರು ಆಡಳಿತ ಪಡ್ತಿತ್ತು ಅಂದ್ರೆ ಆ ಟೈಮ್ದಾಗ ಅದು ಕೊಲ್ಲಾಪುರ ಮಹಾರಾಜರ ಆಡಳಿತ. ಕೊಲ್ಲಾಪುರ ಮಹಾರಾಜ. ಓಕೆ, ಇದ್ರ ಬಗ್ಗೆ ಮತ್ತೆ ಗವಿ ಮಠದ ಬಗ್ಗೆ ಏನಾದರೂ ಅಂದ್ರೆ ಮಠದೊಳಗೊಂದು ಗುಹೆ ಐತ್ರಿ. ಅಲ್ಲಿ ಮೊದಲಿನ ಅವ್ರ ಅಜ್ಜಗಳ ಹುಲಿ ಮ್ಯಾಗ ಹೋಗಿ ಪೂಜಾಕ್ಕೆ ನೀರು ತರ್ತಾರೆ ಅಂತೇಳಿ ಒಂದು ಪ್ರತೀತಿ ಐತಿ. ಅಷ್ಟ ಹಿರಿಯರು ನಮಗೆ ಹೇಳ್ತಾರೆ. ಹೋದಾಗ ಅಲ್ಲಿ ಕೇಳಿದ್ದಾರೆ. ಹೌದು, ಹೇಳಿದ್ರು ನನಗೂ. ಸರಿ, ನೀವೆಲ್ಲ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದೆ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ನಾನು ನಮ್ಮ ಸ್ನೇಹಿತರ ಜೊತೆಗೆ ಬಂದಿದ್ದೀನಿ. ನಮ್ಮ ಇವರು ಸುನೀಲ್ ಬಿನ್ವಾಡ್ ಅಂತೇಳಿ, ಅಜಿತ್ ಬಂಡಿವಡ್ಡರ್ ಹಾಗೂ ಬಸವರಾಜ್ ಗಾಡಿ ಅಂತ ತಲಾಟಿ ಅವರು ಇದ್ದಾರೆ, ಪಾಶಾಪುರ ಗ್ರಾಮದವರು. ಇವ್ರ ಜೊತೆಗೆ ನಾನು ಬಂದಿದ್ದೀನಿ. ಇಲ್ಲಿವರೆಗೆ ನಾನು ತೋರಿಸಿದಂಥ ಗವಿ ಮಠದ ಬಗ್ಗೆ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.